ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ವೆಲ್ಕಮ್ ಟು ದ ಸೆಷನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಹೆಂಗಿದ್ರೆ ಎಲ್ಲರೂ? ಇಂಗ್ಲಿಷ್ ಎಕ್ಸಾಮ್ ಟೆನ್ಷನ್, ಇಂಗ್ಲಿಷ್ ಎಕ್ಸಾಮ್ ಅಂದ್ರೆ ಭಯ ಆಗ್ತಿದೆನಾ ಸರ್? ನೀವೇ ಹೇಳಿದ್ದೀರಾ ಇಂಗ್ಲಿಷ್ ಎಕ್ಸಾಮ್ ಬಗ್ಗೆ, ಆಮೇಲೆ ಲ್ಯಾಂಗ್ವೇಜಸ್ ಎಕ್ಸಾಮ್ ಏನಿದೆ ಅದ್ರ ಬಗ್ಗೆ ಇನ್ನೂ ಟೆನ್ಷನ್ ತಗೊಳಿಕ್ ಹೋಗ್ಬೇಡಿ ಅಂತ ಹೇಳಿ ಇವಾಗ ನೋಡಿದ್ರೆ ನೀವೇ ಬಂದು ಇಂಗ್ಲಿಷ್ ರೋಡ್ ಮ್ಯಾಪ್ ಕೊಡ್ತಾ ಇದ್ದೀರಾ ಅಂದ್ರೆ ಯಾಕೆ? ಮೇನ್ ರೀಸನ್ ಇಫ್ ಐ ಟೆಲ್ ಯು ಸ್ಟೂಡೆಂಟ್ಸ್, ಏನಾಗ್ತಿದೆ ಅಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಪಾಸ್ ಆಗ್ಲಿಕ್ಕೆ ಕೂಡ ಭಯ ಪಡ್ತಿದ್ದಾರೆ. ಕರೆಕ್ಟ್ ಅಲ್ವಾ ಸರ್? ಇಂಗ್ಲಿಷ್ ಎಕ್ಸಾಮ್ ತುಂಬಾ ಭಯ ಆಗ್ತಿದೆ, ಏನೂ ಓದಿಲ್ಲ, ಕೋರ್ ಸಬ್ಜೆಕ್ಟ್ಸ್ ಮೇಲೆ ಫೋಕಸ್ ಮಾಡಿದೀವಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಮೇಲೆ, ಕಂಪ್ಯೂಟರ್ ಸೈನ್ಸ್ ಮೇಲೆ, ಬಟ್ ಈ ಇಂಗ್ಲಿಷ್ ಅನ್ನ ಓದೇ ಇಲ್ಲ ಅವರಿಗೆಲ್ಲ ಸ್ಟೂಡೆಂಟ್ಸ್ ಒಂದು ಸ್ಟ್ರಾಂಗ್ ಆಗಿ ರೋಡ್ ಮ್ಯಾಪ್ ಅನ್ನ ತಂದು ಕೊಟ್ಟಿದ್ದೀನಿ. ಸೊ ಈ ರೋಡ್ ಮ್ಯಾಪ್ ಅಲ್ಲಿ ನಾವು ಏನ್ ಮಾಡಬೇಕು, ನೀವು ಯಾವ ರೀತಿ ಪ್ರೋಗ್ರೆಸ್ ಅನ್ನ ಮಾಡಬೇಕು ಈ 2 days ಅಲ್ಲಿ, ಅಥವಾ ನೀವು ಏನೆಲ್ಲ ಓದಬೇಕು ಸೊ ದಟ್ ಯು ಗೆಟ್ ಅ ಡೀಸೆಂಟ್ ಮಾರ್ಕ್ಸ್. ಕ್ಲಿಯರ್? ಇಂಗ್ಲಿಷ್ ಅಲ್ಲಿ ನೋಡಿ, ಪಾಸ್ ಆಗೋದಷ್ಟೇ ಸಾಕಲ್ವಾ ನಿಮ್ಗೆ? ಸ್ಕೋರ್ ತಗೊಂಡು ಏನ್ ಮಾಡ್ತೀರಾ? ಯಾವ್ದಾರೆ ಒಂದು ಮೂವಿ ಬರೀಲಿಕ್ಕೆ ಹೋಗ್ತೀರಾ, ಹಾಲಿವುಡ್ ಮೂವಿ, ಅದು ಇಲ್ಲ ಅಲ್ವಾ? ಸೊ ಡೀಸೆಂಟ್ ಆಗಿ ಮಾರ್ಕ್ಸ್ ಬಂದ್ರೆ ಸಾಕು. ಅದೇ ರೀತಿ ನಾವು ಪ್ಲಾನಿಂಗ್ ಅನ್ನ ಈ ವಿಡಿಯೋ ಅಲ್ಲಿ ನೋಡೋಣ. ಕ್ಲಿಯರ್? ಅದ್ರ ಬಗ್ಗೆ ನೀವು ಏನೂ ಟೆನ್ಷನ್ ತಗೊಳಿಕ್ ಹೋಗ್ಬೇಡಿ. 1 by 1 ನೀವು ಸ್ಟೆಪ್ ಬೈ ಸ್ಟೆಪ್ ನೀವು ಏನ್ ಮಾಡಬೇಕು ಅಂತ ಹೇಳಿ ಈ ಸ್ಟ್ರಾಟಜಿ ವಿಡಿಯೋ ಅಲ್ಲಿ ಹೇಳ್ಕೊಡ್ತೀನಿ. ಮತ್ತೆ ಮುಂದೆ ನಂಗೆ ಟೈಮ್ ಸಿಕ್ಕರೆ ಫೈನ್, ಡೆಫಿನೆಟ್ಲಿ ಕಂಟೆಂಟ್ ಎಲ್ಲ ಏನಾದರೂ ಸಿಕ್ಕಿದ್ರೆ ಖಂಡಿತ ನಿಮಗೆ ಇಂಗ್ಲಿಷ್ ಕ್ಲಾಸ್ ಕೂಡ ತಗೋತೀನಿ. ಸೊ ಏನಾದರೂ ನಿಮ್ಗೆ ಇಂಗ್ಲಿಷ್ ಕ್ಲಾಸ್ ಬೇಕಂದ್ರೆ ಖಂಡಿತ ಈ ವಿಡಿಯೋ ಕಮೆಂಟ್ಸ್ ಎಲ್ಲ ಹಾಕಿ, ಸರ್ ಪ್ಲೀಸ್ ಇಂಗ್ಲಿಷ್ ಕ್ಲಾಸ್ ತಗೊಳ್ಳಿ, ಇಂಗ್ಲಿಷ್ ಕ್ಲಾಸ್ ಗ್ರಾಮರ್ ತಗೊಳ್ಳಿ, ಏನಾದರೂ ಇರಲಿ. ಇಂಗ್ಲೀಷಲ್ಲಿ ನಿಮ್ಗೆ ಏನೂ ಪ್ರಾಬ್ಲಮ್ ಇದ್ರೆ ಖಂಡಿತ ಈ ವಿಡಿಯೋ ಅಂತೂ ನಿಮ್ಗೆ ಸಿಗೇ ಸಿಗುತ್ತೆ. ಅದ್ರಲ್ಲಿ ನೀವೇನು ಮಾಡಬೇಕು ಸ್ಟೂಡೆಂಟ್ಸ್, ಯು ಕ್ಯಾನ್ ಡೆಫಿನೆಟ್ಲಿ ಡ್ರಾಪ್ ದ ಕಮೆಂಟ್ಸ್ ಓವರ್ ದೇರ್. ಕರೆಕ್ಟ್? ಓಕೆ. ಸೊ 1 by 1 ನೋಡೋಣ. ನೋಡಿ ಪ್ಲಾನಿಂಗ್ ಯಾವ ರೀತಿ ಇರುತ್ತೆ ರೋಡ್ ಮ್ಯಾಪ್. ಇಫ್ ಯು ಸಿ ಓವರ್ ಹಿಯರ್, ಸ್ಟ್ರಾಟಜಿಯನ್ನ ನಾ 2 days ಅಲ್ಲಿ ಡಿವೈಡ್ ಮಾಡಿದ್ದೀನಿ. ಕ್ಲಿಯರ್? ಏನು ಸ್ಟ್ರಾಟಜಿ ಇದ್ರೂ ಓವರ್ ಹಿಯರ್ ಐ ಹ್ಯಾವ್ ಡಿವೈಡೆಡ್ ಇಂಟು 2 days, day 1 ಮತ್ತೆ day 2. ಕ್ಲಿಯರ್? ಸೊ 50+ ಮಾರ್ಕ್ಸ್ ಪ್ಲಾನಿಂಗ್. ಕರೆಕ್ಟ್? day 1 ಅಲ್ಲಿ 50+ ಮಾರ್ಕ್ಸ್ ಪ್ಲಾನಿಂಗ್ ಅನ್ನ ನೋಡ್ತೀರಾ, ಅಂಡ್ day 2 ಅಲ್ಲಿ ಯು ಆರ್ ಗೋಯಿಂಗ್ ಟು ಸಿ 70+ ಮಾರ್ಕ್ಸ್ ಪ್ಲಾನಿಂಗ್ ಓವರ್ ಹಿಯರ್. ಸೊ 50+ ಮಾರ್ಕ್ಸ್ ಪ್ಲಾನಿಂಗ್ ಗೆ ಏನೆಲ್ಲ ಇಂಪಾರ್ಟೆಂಟ್ ಇದೆ? ಕರೆಕ್ಟ್? ವಾಟ್ ಆಲ್ ದ ಥಿಂಗ್ಸ್ ಆರ್ ಇಂಪಾರ್ಟೆಂಟ್? ನೋಡಿ, ಗ್ರಾಮರ್, ಫೈನ್, ಗ್ರಾಮರ್ ಅನ್ನ ನೀವು ಕರೆಕ್ಟ್ ಆಗಿ ನೋಡಬೇಕು. ರೈಟಿಂಗ್ ಫಾರ್ಮ್ಯಾಟ್ ಏನಿದೆ, ಸೀನ್ ಕ್ವಶನ್ಸ್ ಪ್ಯಾಟರ್ನ್. ಕರೆಕ್ಟ್? ಅಂದ್ರೆ ಯಾವ್ದೆಲ್ಲ ಫಿಕ್ಸ್ಡ್ ಕ್ವಶನ್ಸ್ ಇರುತ್ತೆ. ದ ಮೀನಿಂಗ್ ಆಫ್ ಸೇಯಿಂಗ್ ಫಿಕ್ಸ್ ಸೀನ್ ಪ್ಯಾಟರ್ನ್ ಅಂದ್ರೆ ಯು ಆರ್ ಗೋಯಿಂಗ್ ಟು ಫೋಕಸ್ ಅಬೌಟ್ ಫಿಕ್ಸ್ ಕ್ವಶನ್ ಪ್ಯಾಟರ್ನ್ಸ್. ಕ್ಲಿಯರ್? ಫಿಕ್ಸ್ ಕ್ವಶನ್ ಪ್ಯಾಟರ್ನ್. ಸರ್ ಇದೆಲ್ಲ ಐಡಿಯಾ ಎಲ್ಲಿಂದ ಸಿಗುತ್ತೆ? ಫ್ರಮ್ ವೇರ್ ವಿ ವಿಲ್ ಗೆಟ್ ದಿಸ್ ಆಲ್ ಐಡಿಯಾ ಅಂತ ನೀವು ನಂಗೆ ಏನಾದ್ರು ಕೇಳ್ತೀರಾ ಅಂದ್ರೆ ಖಂಡಿತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ನೀವು ಫಾಲೋ ಮಾಡಬಹುದಾ? ಫೈನ್. ನೋಡಿ 10 ಸತಿ 20 ಸತಿ ಹೇಳ್ತೀನಿ ಇವತ್ತಿನ ವಿಡಿಯೋ ಅಲ್ಲಿ. ಮಿನಿಮಮ್ 10 to 15 times ಐ ಟೆಲ್ ಸ್ಟೂಡೆಂಟ್ಸ್ ಇನ್ ಟುಡೇಸ್ ವಿಡಿಯೋ ದಟ್ ನೀವು PYQs ಅನ್ನ ಫಾಲೋ ಮಾಡಿ, ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಫಾಲೋ ಮಾಡಿ. ಬಿಕಾಸ್ ಮಾಡೆಲ್ ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಷನ್ ಆಲ್ರೆಡಿ ಬೋರ್ಡ್ನವರೇ ಮಾಡಿದ್ದಾರೆ ಒಂದು ಮೀಟಿಂಗ್ ಅಲ್ಲಿ. ಮಾಡೆಲ್ ಕ್ವಶನ್ ಪೇಪರ್ ನೀವೇನಾದ್ರೂ ಮಾಡ್ತೀರಾ ಅಂದ್ರೆ 40 to 45 ಮಾರ್ಕ್ಸ್ ಅಂತೂ ಏನು ಪ್ರಾಬ್ಲಮೇ ಇಲ್ಲ. ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸ್ ಬರ್ತದ, ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ಸ್ ಅನ್ನ ನೀವು ಕೊಡ್ಬೋದು. ಕರೆಕ್ಟ್? ಸೊ ಫಿಕ್ಸ್ ಕ್ವಶನ್ ಪ್ಯಾಟರ್ನ್ಸ್ ಅಲ್ಲಿ PYQs ನೋಡಿ, ಆಮೇಲೆ MCQs ಅನ್ನ ನೋಡಿ. MCQs ಅಂತ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆದ್ಮೇಲೆ ಮಾಡೆಲ್ ಕ್ವಶನ್ ಪೇಪರ್ಸ್. ಕರೆಕ್ಟ್? ಫಿಕ್ಸ್ಡ್ ಕ್ವಶನ್ಸ್ ಎಲ್ಲಿಂದ ನೋಡ್ತೀರಾ ಅಂತ ಹೇಳಿ. ಕ್ಲಿಯರ್? ಅದಾದ್ಮೇಲೆ ಶಾರ್ಟ್ ಆನ್ಸರ್ಸ್. ಕರೆಕ್ಟ್? ಶಾರ್ಟ್ ಆನ್ಸರ್ಸ್ ಇದೆ, ಪ್ಯಾಸೇಜ್ ರೈಟಿಂಗ್ ಅಂಡ್ ದೆನ್ ಲೆಟರ್ ರೈಟಿಂಗ್. ನೋಡಿ ಇದೆಲ್ಲ ನೀವು ಕರೆಕ್ಟ್ ಆಗಿ ಏನಾರೇ ಮಾಡ್ತೀರಾ ಅಂದ್ರೆ, ಇಷ್ಟೇ ಮಾಡಿದ್ರೆ ಸಾಕು, ನಿಮ್ ಡಿಸೆಂಟ್ ಅಮೌಂಟ್ ಆಫ್ ಮಾರ್ಕ್ಸ್ ಅಂತೆ ಬಂದೇ ಬರುತ್ತೆ. ಫಸ್ಟ್ ಡೇ ಅಲ್ಲಿ ಇಷ್ಟೆಲ್ಲ ಮುಗಿಸ್ಬಿಡಿ. ಇವಾಗಿನ ತನಕ ಖಂಡಿತ ಅಟ್ಲೀಸ್ಟ್ ಸ್ವಲ್ಪರೇ ಓದಿರ್ತೀರಾ. ಸಮರಿ ಅಂತೂ ಬಂದ್ರು ನಿಮ್ಗೆ 2 ಮಾರ್ಕ್ಸ್ ಸಿಗ್ತಾವ, ಹೌದೇನಿಲ್ಲ? ಆ ಪರ್ಟಿಕ್ಯುಲರ್ ಪೋಯಮ್ದ ಅಥವಾ ಆ ಪರ್ಟಿಕ್ಯುಲರ್ ಲೆಸನ್ದ ಏನೆಲ್ಲ ಸಮರಿ ಅದ ಅಷ್ಟು ಬಂದ್ರು ನಿಮ್ಗೆ 50+ ಮಾರ್ಕ್ಸ್ ಸಿಗ್ತಾವ. ಅದನ್ನಂತೂ ಟೆನ್ಷನ್ ಇಲ್ಲ. ನಮ್ಮ ಮ್ಯಾಥ್ಸ್ ಹಂಗಂತೂ ಇಲ್ಲಲ್ಲ. ಇದು 1 step ಮಿಸ್ಟೇಕ್ ಆದ್ರೆ ಕಂಪ್ಲೀಟ್ ಪ್ರಾಬ್ಲಮ್ ರಾಂಗ್ ಇಲ್ಲ. ಸ್ವಲ್ಪ ಏನಾದ್ರೂ ಬಂದ್ರು ಕ್ಲಿಯರ್, ಪ್ರೊಟೆಕ್ಟಿಂಗ್ ದ ಟ್ರೀಸ್ ಬಗ್ಗೆ ಅದ, ಆಮೇಲೆ 1 men and women ಸಿಟ್ಟಿಂಗ್ ಇನ್ ದ ಪಾರ್ಕ್ ಅದ. ಕ್ಲಿಯರ್? ಆ ಎಲ್ಲ ಟಾಪಿಕ್ಸ್ ಅದ. 1 by 1 ನೀವು ಸ್ಟಡಿ ಮಾಡ್ಕೋತಾ ಬನ್ನಿ, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ನಾವು ನೋಡಿದ್ರೆ, ಓಕೆ, ಒಂದ್ಸತಿ 50 ಮಾರ್ಕ್ಸ್ ಪ್ಲಾನಿಂಗ್ ನಿಮ್ದು ಫಿಕ್ಸ್ ಆಯ್ತಪ್ಪ. ಓಕೆ, ಇದೆಲ್ಲ ಬರಿತೀನಿ. ವೆನ್ ಎವರ್ ಯು ಆರ್ ರೈಟಿಂಗ್ ಲೆಟರ್ ಓವರ್ ಹಿಯರ್, ಮೇಕ್ ಶೂರ್ ದಟ್ ನೀವು ಏನ್ ಮಾಡ್ತೀರಾ ಸ್ಟೂಡೆಂಟ್ಸ್, ರೈಟಿಂಗ್ ಫಾರ್ಮ್ಯಾಟ್ ಏನದ ಅದನ್ನ ಕರೆಕ್ಟ್ ಆಗಿ ನೋಡ್ಕೋತಾ ಬನ್ನಿ. ಕ್ಲಿಯರ್? ವಾಟ್ ಯು ರೈಟ್ ದಟ್ ಈಸ್ ಇಂಪಾರ್ಟೆಂಟ್. ಇಂಗ್ಲಿಷ್ ಅಲ್ಲಿ ನೀವು ಎಷ್ಟು ಬರೀರಿ, 10 ಪೇಜ್ ಬರ್ದ್ರು ಓಕೆ, 1 ಪೇಜ್ ಬರ್ದ್ರು ಓಕೆ, ನೀವು ಕರೆಕ್ಟ್ ಆಗಿ ಸಮರೈಸ್ ಮಾಡಿ ಬರಿಬೇಕು. ಏನು ಬರಿತೀರಾ ಅಂದ್ರೆ ಮೇಕ್ ಶೂರ್ ದಟ್ ಯು ವಿಲ್ ರೈಟ್ ಇಟ್ ಇನ್
summarize format. Correct? Summarize it. Fine. Understood? ಇದು ಬಂದಾಯ್ತಾ? ಆಮೇಲೆ ಶಾರ್ಟ್ ಆನ್ಸರ್ಸ್ ಇದನ್ನು ಕೂಡ ಮಾಡ್ತೀರಾ. ಪ್ಯಾಸೇಜ್ ರೈಟಿಂಗ್ ನೀವು ಏನ್ ಮಾಡ್ಬೋದು, ಅಗೇನ್ ಯು ಕ್ಯಾನ್ ಗೋ ಅಂಡ್ ಫಾಲೋ ಫ್ರಮ್ ವೇರ್ ಮಾಡೆಲ್ ಕ್ವಶನ್ ಪೇಪರ್ಸ್ ಅಲ್ಲಿ ಅಟ್ ಲೀಸ್ಟ್ ಒಂದು 5 to 6 ಪ್ಯಾಸೇಜ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಕ್ಲಿಯರ್? ಟ್ರೈ ಟು ಪ್ರಾಕ್ಟೀಸ್ 5 to 6 ಪ್ಯಾಸೇಜ್ ರೈಟಿಂಗ್ ಓವರ್ ಹಿಯರ್. ಅದಾದ್ಮೇಲೆ ಲೆಟರ್ ರೈಟಿಂಗ್ ಅಂತೂ ಒಂದು ಅಗೇನ್ 5 to 6 ಅನ್ನ ನೀವು ಎರಡು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮ್ಸೆ ಏನು ಟೆನ್ಷನ್ ಇರಲ್ಲ. ಕ್ಲಿಯರ್ ಆಯ್ತು. ಡೇ 1 ಮುಗಿತಾ 50+ ಮಾರ್ಕ್ಸ್ ಪ್ಲಾನಿಂಗ್. ಡೇ 2 ಬರೋಣ. 70+ ಮಾರ್ಕ್ಸ್ ಪ್ಲಾನಿಂಗ್ ಹೆಂಗ್ ಮಾಡ್ತೀರಾ? 70+ ಮಾರ್ಕ್ಸ್ ಪ್ಲಾನಿಂಗಿಗೆ MCQs ಮಾಡಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಅಂಡ್ ಕಂಪ್ರೆಹೆನ್ಸಿವ್ ರೈಟಿಂಗ್. ಕರೆಕ್ಟ್? ಇದೆಲ್ಲ 4 ಪಾರ್ಟ್ಸ್ ಅಲ್ಲಿ ಡಿವೈಡ್ ಆಗಿದೆ. MCQs, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಅಂಡ್ ಕಂಪ್ರೆಹೆನ್ಸಿವ್ ರೈಟಿಂಗ್. ಹೆಂಗ್ ಮಾಡೋದು ಸರ್? ಏನು ಐಡಿಯಾ ಏನು ಇದ್ರ ಬಿಹೈಂಡ್? ಅಗೇನ್ ಐ ವಿಲ್ ಸಜೆಸ್ಟ್ ಯು ಸ್ಟೂಡೆಂಟ್ಸ್, PYQs ಮಾಡಿ. PYQs ಅಟ್ ಲೀಸ್ಟ್ ಒಂದು 5 year ಮಾಡಿ ನೋಡಿ. ಅದರಿಂದ ಏನಾಗುತ್ತೆ, ಡೇ 2 ನಿಮ್ಗೆ ಸ್ಪೀಡ್ ಕೂಡ ಗೊತ್ತಾಗುತ್ತೆ. ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೋತಿದ್ದೀರಾ, ಕ್ವಶನ್ ಪೇಪರ್ ನೀವು ಅನಲೈಸ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೋತಿದ್ದೀರಾ, ಅದನ್ನು ಕೂಡ ಒಂದು ಡೀಟೇಲ್ಡ್ ಆಗಿ ನಿಮ್ಗೆ ಐಡಿಯಾ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಎಸ್ ಆರ್ ನೋ? ಸೊ ವಾಟ್ ಯು ಕ್ಯಾನ್ ಡೂ ಸ್ಟೂಡೆಂಟ್ಸ್ ಓವರ್ ಹಿಯರ್, PYQs ಏನಿದೆ 5 years ಸಾಲ್ವ್ ಮಾಡಿ. ಮಾಡೆಲ್ ಕ್ವಶನ್ ಪೇಪರ್ಸ್ ಅಂತೂ ಬಿಡ್ಲಿಕ್ಕೆ ಹೋಗಬೇಡಿ. ಕಂಪ್ಲೀಟ್ ಆಗಿ ಎಲ್ಲಾ ಕ್ವಶನ್ಸ್ ರಿಪೀಟ್ ಆಗಿಲ್ಲ ಅಂದ್ರೂ ಕೂಡ, if complete all the questions are not getting repeated over here, at least minimum ಅರೆ ರಿಪೀಟ್ ಆಗ್ಬೋದಲ್ಲ. ಫೈನ್. ಒಂದು ಮಿನಿಮಮ್ ಅಂದ್ರೆ ನಾವು 10 to 12 ಕ್ವಾಂಟಿಟಿ ಅಂತ ಹಿಡಿದು ಹೋಗ್ಬೋದಾ? ಎಸ್ ಆರ್ ನೋ? ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಎಸ್ ಆರ್ ನೋ? ಅಂಡ್ ಕಂಪ್ರೆಹೆನ್ಸಿವ್ ರೈಟಿಂಗ್ಸ್. ಸೊ ಇದನ್ನ ನೀವು ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಜನ ಸ್ಟೂಡೆಂಟ್ಸಿಗೆ ಏನಿರುತ್ತೆ ಅಂದ್ರೆ, ಸರ್ ಗ್ರಾಮರ್ ಏನ್ ಮಾಡೋದು, ವಾಟ್ ಟು ಡೂ ಅಬೌಟ್ ಗ್ರಾಮರ್ ಓವರ್ ಹಿಯರ್? ಎಲ್ಲಾದ್ರನ್ನ ಮಾಡ್ತೀವಿ ಸರ್, ಎಲ್ಲ ಆನ್ಸರ್ಸ್ ಅನ್ನ ನೋಡಿ ಹೋಗ್ತೀವಿ, ಸಮರಿನೂ ಬರ್ತೀವಿ, ಬಟ್ ಈ ಗ್ರಾಮರ್ ಏನದ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕಂಪ್ಲೀಟ್ ಆಗಿ 0 ಮಾರ್ಕ್ಸ್ ಕೊಟ್ಟು ಬಿಡ್ತಾರಲ್ಲ ಅಂತ ಹೇಳಿ ನಿಮ್ಗೆ ಒಂದು ಡೌಟ್. ಹೌದೇನಿಲ್ಲ? ಬಟ್ ಐ ಆಲ್ರೆಡಿ ಟೋಲ್ಡ್ ಯು ದ್ಯಾಟ್ ನೀವು 50+ ಮಾರ್ಕ್ಸ್ ಪ್ಲಾನಿಂಗ್, 70+ ಮಾರ್ಕ್ಸ್ ಪ್ಲಾನಿಂಗ್ ಯಾವ ರೀತಿ ಮಾಡ್ಬೋದು ಮಕ್ಕಳೇ ಅಂತ ಹೇಳ್ಕೊಟ್ನಿ ಅಲ್ವಾ? ಅದೇ ರೀತಿ ಗ್ರಾಮರ್ ಕೂಡ ಏನ್ ಮಾಡಿ, 2 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಿ. ಮಾರ್ನಿಂಗ್ ಸೆಷನ್ ನೀವು ಫಸ್ಟ್ ಸ್ಲೈಡ್ ಫಾಲೋ ಮಾಡ್ತೀರಾ ಅಂದ್ರೆ ಡೇ 1 ಅಲ್ಲಿ ಇದನ್ನ ಫಾಲೋ ಮಾಡಿ, ಡೇ 2 ಅಲ್ಲಿ ನೀವು ಇದನ್ನ ಫಾಲೋ ಮಾಡಬಹುದು. ಎಸ್ ಆರ್ ನೋ? ಮತ್ತೆ ನೋಡಿ, ಇಲ್ಲಿ ಕೂಡ ಮತ್ತೆ ಅದೇ ಹೇಳಿದ್ದೀನಿ, ರಿಪೋರ್ಟಿಂಗ್ ದ ಕನ್ವರ್ಸೇಷನ್, ಕಂಪ್ಲೀಟಿಂಗ್ ದಿ ಕನ್ವರ್ಸೇಷನ್ ಅಂಡ್ ಪ್ಯಾಸೇಜ್ ರೈಟಿಂಗ್, 3 ಥಿಂಗ್ಸ್. ಎಸ್ ಆರ್ ನೋ? ಮತ್ತೆ ರಿವೈಸ್ ಆಗುತ್ತಾ? ದಿಸ್ ಆಲ್ ಕಮ್ಸ್ ಇನ್ ವಾಟ್? ಡೇ 2 ಗ್ರಾಮರ್ ಪ್ಲಾನಿಂಗ್ ನೋಡಿ. ಸ್ಟ್ರಾಟಜಿ ಏನಾದ್ರು ಅರ್ಥ ಆಯ್ತಾ? ಡೇ 2. ಅಂಡ್ ವೆನ್ ವಿ ಸಿ ಅಬೌಟ್ ಡೇ 1 ಓವರ್ ಹಿಯರ್, ಡೇ 1 ಅಲ್ಲಿ ಈವ್ನಿಂಗ್ ಸೆಷನ್ ಏನ್ ಮಾಡಿ ಅಂದ್ರೆ, what are you going to do in the day 1 students over here? You are going to see articles, prepositions, tenses, correct? Past tense, future tense, yes or no? Present tense, voice, active voice, passive voice. Clear? Complete agi mugisbidi idana. Active voice and passive voice and reported speeches. Correct? Reported speeches. Because illinda ella kuda complete agi nimdu part D, part E, part F ಏನಿದೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಇಲ್ಲಿ. ಎಸ್ ಆರ್ ನೋ? ಟೆನ್ಷನ್ ಉಳಿದಿಲ್ಲ. ಕರೆಕ್ಟ್ ಅದ? ಎಸ್ ಆರ್ ನೋ? ಪಾರ್ಟಿಯಲ್ಲಿ MCQs ಆಯ್ತು, BCDEF ಆ ರೀತಿ ಕಂಪ್ಲೀಟ್ ಆಗಿ ನಿಮ್ದು ಗ್ರಾಮರ್ ಅನ್ನ ಟೆನ್ಷನ್ ಹೋಯ್ತು. ಎಸ್ ಆರ್ ನೋ? ಆರಾಮ್ಸೆ ನೋಡಿ, ಈ ತರ ನೀವು ಏನಾದ್ರೂ ಸ್ಟ್ರಾಟಜಿ ಮಾಡಿ 1 by 1 ಮಾಡ್ಕೋತಾ ಬಂದ್ರೆ ಟೆನ್ಷನ್ ಇರಲ್ಲ. ಡೇ 1 ಮಾರ್ನಿಂಗ್ ಏನ್ ಮಾಡ್ತೀರಪ್ಪ? ಡೇ 1 ಮಾರ್ನಿಂಗ್ ಅಲ್ಲಿ ಫಿಕ್ಸ್ಡ್ ಕ್ವಶನ್ಸ್ ಅನ್ನ ನೋಡಿ. ಫಿಕ್ಸ್ಡ್ ಕ್ವಶನ್ಸ್ ಆದ್ಮೇಲೆ ಯು ಹ್ಯಾವ್ ಟು ಸಿ ವಾಟ್ ಶಾರ್ಟ್ ಆನ್ಸರ್ಸ್ ಕ್ವಶನ್. ಅಲ್ಲಿ ಕೂಡ ಪ್ಯಾಸೇಜ್ ರೈಟಿಂಗ್ ಅನ್ನ ಮಾಡ್ಬೋದು ನೀವು. ಎಸ್ ಆರ್ ನೋ? ಬಿಕಾಸ್ 50 ಮಾರ್ಕ್ಸ್ ಅನ್ನ ನೀವು ಫಿಕ್ಸ್ ಮಾಡ್ಕೋತಿದ್ದೀರಾ. ಅದಾದ್ಮೇಲೆ ಸರ್ ಗ್ರಾಮರಿಗೆ ಕೂಡ ಸ್ವಲ್ಪ ಟೈಮ್ ಕೊಡ್ಬೇಕಲ್ವಾ? ಎಸ್ ಆರ್ ನೋ? 70 ಮಾರ್ಕ್ಸ್ ಪ್ಲಾನಿಂಗ್ ನೀವು ಹೋಗ್ಬೇಕು ಅಂದ್ರೆ ಡೇ 1 ಅಲ್ಲಿ ನೀವು ಇದನ್ನೆಲ್ಲ ಕವರ್ ಮಾಡಿ, ಡೇ 2 ಅಲ್ಲಿ ಯು ಕ್ಯಾನ್ ಕವರ್ ದಿಸ್. ಎಲ್ಲಿಂದ ಕವರ್ ಮಾಡಬೇಕು? ನೀವು ಬೋರ್ಡ್ಸ್ ಕ್ವಶನ್ ಬ್ಯಾಂಕ್ ಅನ್ನ ಫಾಲೋ ಮಾಡಬಹುದು. ಯು ಹ್ಯಾವ್ ಸೋ ಮೆನಿ ಆಪ್ಷನ್ಸ್. ಬೋರ್ಡ್ಸ್ ಕ್ವಶನ್ ಬ್ಯಾಂಕ್ ಇದೆ. ಕ್ಲಿಯರ್? ಬೋರ್ಡ್ಸ್ ಕ್ವಶನ್ ಬ್ಯಾಂಕ್. ನಿಮ್ದು ಇಂಗ್ಲಿಷ್ ವರ್ಕ್ ಬುಕ್ ಇದೆ. ಎಸ್ ಆರ್ ನೋ? You people have English workbook. Correct? English workbook ಇದೆ. English workbook ಇಂದ ಕೂಡ ನೀವು ಮಾಡಬಹುದಾ? First thing is boards question bank. Second thing is English workbook. Third thing is model question papers. ಮತ್ತೆ ನಾಲ್ಕನೇದು you can do it from what? Again PYQs. So ಇದನ್ನೆಲ್ಲ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ both of these parts will be covered. Earlier ಕೂಡ ಸೇಮ್ ಥಿಂಗ್ ನಿಮಗೆ ಹೇಳ್ಕೊಟ್ಟಿದ್ದೇನೆ ನಾನು. Yes or no? And moving last part over here, ಶಾರ್ಟ್ ಅಂಡ್ ಲಾಂಗ್ ಆನ್ಸರ್. ಶಾರ್ಟ್ ಅಂಡ್ ಲಾಂಗ್ ಆನ್ಸರ್ಸ್ ಅನ್ನ ಕೂಡ ನಾನು ಮತ್ತೆ 2 ಪಾರ್ಟ್ ಅಲ್ಲಿ ಡಿವೈಡ್ ಮಾಡಿದ್ದೀನಿ. ಕರೆಕ್ಟ್?
ಎಸ್ ಆರ್ ನೋ? ಸೊ ಇದನ್ನ ನೀವು ಡೇ 1 ಅಲ್ಲಿ ಫಾಲೋ ಮಾಡಬಹುದಾ? ಇನ್ ದ ಮಾರ್ನಿಂಗ್ ಪಾರ್ಟ್ ಓವರ್ ಹಿಯರ್, ಸಾರಿ, ಇನ್ ದ ಲೇಟ್ ನೈಟ್ ಪಾರ್ಟ್, ಡೇ 1 ಕ್ಲಿಯರ್. ಅಂಡ್ ಇದನ್ನ ನೀವು ಡೇ 2 ಅಲ್ಲಿ ಫಾಲೋ ಮಾಡ್ಕೋಬಹುದಾ? ಅಂಡರ್ಸ್ಟುಡ್ ಆರ್ ನೋ? ಸೊ ಡೇ 1 ಅಲ್ಲಿ ಏನ್ ಮಾಡ್ತೀರಾ, 2 and 3 ಮಾರ್ಕ್ಸ್ ಅನ್ನ ಫಿಕ್ಸ್ ಮಾಡಿ. Look for 2 and 3 fixed marks questions over here. Repeated pattern ಅನ್ನ observe ಮಾಡಿ. Practice MCQs and PYQs. Okay. For this you can observe repeated pattern of questions. Yes or no? Clear? ಅರ್ಥ ಆಯ್ತಾ? ಅಂದ್ರೆ ರಿಪೀಟೆಡ್ ಪ್ಯಾಟರ್ನ್ ಆಫ್ ಕ್ವಶನ್ಸ್ ಅಂದ್ರೆ ಯಾವ ರೀತಿ ಸ್ಟೂಡೆಂಟ್ಸ್? ಎವ್ರಿ ಇಯರ್ ಸರ್ ವಿ ಆರ್ ಗೆಟಿಂಗ್ ಒನ್ ಫಿಕ್ಸ್ಡ್ ಕ್ವಶನ್ ಫ್ರಮ್ ಆನ್ ಅ ಸನ್ನಿ ಮಾರ್ನಿಂಗ್. ಅಬ್ಸರ್ವ್ ಮಾಡ್ತೀರಾ, ಹೌದಲ್ಲ? ಸನ್ನಿ ಮಾರ್ನಿಂಗ್ ಇಂದ ಎವ್ರಿ ಇಯರ್ ಒಂದು ಕ್ವಶನ್ ಬರ್ತಾ ಇದೆ. ಆಮೇಲೆ ಸೆಕೆಂಡ್ ಏನ್ ಮಾಡ್ತೀರಾ, ಬಚಾವ್ ಮೂವ್ಮೆಂಟ್ ಇಂದ ಪ್ರತಿ ಒಂದ್ ಇಯರ್ ಕ್ವಶನ್ ಕೇಳ್ತಿದಾರಲ್ವಾ, ಬಚಾವ್ ಮೂವ್ಮೆಂಟ್ ಮೇಲೆ, ಹೌದಿಲ್ಲ? ಚಿಪ್ಕೋ ಮೂವ್ಮೆಂಟ್, ಕ್ಲಿಯರ್? ಮರಾಗೆಲ್ಲ ಚಿಪ್ಕೊಂಡು ಅವ್ರು ಹೇಳ್ತಾರಲ್ಲ, ಮೋಸ್ಟ್ಲಿ ಅರುಣಾಚಲ್ ಪ್ರದೇಶಲ್ಲಿ ಇಲ್ಲ, ನಾವು ಮೋಸ್ಟ್ಲಿ ಇಲ್ಲ, ಉತ್ತರಾಖಂಡ್ ಅಲ್ಲಿ ಎಲ್ಲೂ ದೇ ವಿಲ್ ಟೆಲ್ ದ್ಯಾಟ್ ಇಲ್ಲ, ನಾವಂತೂ ನಿಮ್ ಮರ ಕಡಿಲಿಕ್ಕೆ ಕೊಡಂಗಿಲ್ಲ. ಸೊ ಎಲ್ಲಾ ಲೇಡೀಸ್ ಹೋಗಿ ಆ ಮರಕ್ಕೆ ಏನದಾರ ದೇ ವಿಲ್ ಹಿಂಗ್ ಹಗ್ ಮಾಡಿ ನಿಂತ್ ಬಿಡ್ತಾರ, ಚಿಪ್ಕೋ ಮೂವ್ಮೆಂಟ್ ಅಂತಾರ ಅದಕ್ಕೆ. ಬೇಸ್ಡ್ ಆನ್ ದ್ಯಾಟ್ ಎಲ್ಲಾ ಕ್ವಶನ್ಸ್ ಬರ್ತಾ ಹೋಗುತ್ತಲ್ವಾ? ಎಸ್ ಆರ್ ನೋ? ಆಲ್ ದಿಸ್ ಕ್ವಶನ್ಸ್ ವಿಲ್ ಗೆಟ್ ರೈಟ್. ಸೊ ಅದನ್ನ ನೀವು ಫಿಕ್ಸ್ಡ್ ಪ್ಯಾಟರ್ನ್ ಅನ್ನ ಅಬ್ಸರ್ವ್ ಮಾಡಿ ಅಂಡ್ ಅಕಾರ್ಡಿಂಗ್ ಟು ದ್ಯಾಟ್ ಗೋ ಆನ್ ಸ್ಟಡಿಂಗ್ ಇಟ್. ಅಕಾರ್ಡಿಂಗ್ ಟು ದ್ಯಾಟ್ 1 by 1 ನೋಟ್ ಡೌನ್ ಮಾಡಿ ಸ್ಟಡಿ ಮಾಡಿ. ಅದಾದ್ಮೇಲೆ ಡೇ 2 ಅಲ್ಲಿ 4 ಮಾರ್ಕ್ಸ್ ಅನ್ನ ಮಾಡಿ. 4 ಮಾರ್ಕ್ಸ್ ಅನ್ನ ನೀವು ನೋಡಿದ್ರೆ ಲುಕ್ ಫಾರ್ ಫಿಕ್ಸ್ಡ್ ಕ್ವಶನ್ಸ್ ಅಂಡ್ ಪ್ರಾಕ್ಟೀಸ್ ಫ್ರಮ್ MCQs ಅಂಡ್ PYQs ಅಷ್ಟೇ. ಇಷ್ಟು ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಸ್ಟೂಡೆಂಟ್ಸ್, ಖಂಡಿತ ಹೇಳ್ತೀನಿ, ಇದನ್ನ ನೀವು ಏನಾದ್ರೂ ಕರೆಕ್ಟ್ ಆಗಿ 2 days ಪ್ಲಾನಿಂಗ್ ಅನ್ನ ಮಾಡ್ಕೊಂಡ್ರೆ ಗ್ರಾಮರ್, ಫಿಕ್ಸ್ಡ್ ಕ್ವಶನ್ಸ್, ಕಂಪ್ರಹೆನ್ಸಿವ್ ರೈಟಿಂಗ್, ಲೆಟರ್ ರೈಟಿಂಗ್, ಇದನ್ನೆಲ್ಲ ನೀವು 1 by 1 ಮಾಡ್ಕೋತಾ ಬಂದ್ರೆ ಏನೂ ಟೆನ್ಷನ್ ಆಗಿರಲ್ಲ ನಿಮ್ಗ. ಆರಾಮ್ಸೆ ನೀವು ನಿಮ್ದೇನದ ಟಾಪಿಕ್ಸ್ ಕ್ಲಿಯರ್ ಮಾಡ್ಕೋತಾ ಬರ್ಬೋದು. ಅಂಡ್ ಲಾಸ್ಟಿಗೆ ಕೂಡ ನಿಮ್ಗೆ ಏನ್ ಅನ್ನಿಸ್ತದ, ಅದು ಹೆವಿ ಅನ್ಸಂಗಿಲ್ಲ. ಹೌದಪ್ಪ, ನಾ ಎಕ್ಸಾಮ್ ಹಾಲಿಗೆ ಹೋಗೋದ್ ಮುಂದೆ ನಂಗೆ ಇಷ್ಟೆಲ್ಲ ನಾಲೆಜ್ ಅದ, ನಾ ಕಾನ್ಫಿಡೆಂಟ್ ಆಗಿ ಹೋಗ್ತೀನಿ, ಒಂದ್ ಭಯ ಇರಲ್ಲ. ಇಲ್ಲಪ್ಪ ನಾನು ಏನೂ ಓದಿಲ್ಲ, ಹಂಗ ಹೋಗ್ತೀನಿ ರ್ಯಾಂಡಮ್ ಆಗಿ ಏನಾದ್ರೂ ಓದಿ ಅಂತ ಹೇಳಿದ್ರೆ ಎಕ್ಸಾಮ್ ಹಾಲಿಗೆ ಯಾವಾಗ ಕ್ವಶನ್ ಪೇಪರ್ ಸಿಗ್ತದಲ್ಲ, ಅವಾಗ ನಿಮ್ದೆಲ್ಲ ಅನಿವಾರ್ಯ ಗೊತ್ತಾಗ್ತದ. ಅದನ್ನ ಆಗ್ಬಾರ್ದು ಅಂತ ಹೇಳಿ ಕಾನ್ಫಿಡೆಂಟ್ ಆಗಿ ನೀವು ಹೋಗ್ಬೇಕಂದ್ರ ಆರಾಮ್ಸೆ ನಾ ಕೊಟ್ಟಿದ್ದ ಪ್ಲಾನಿಂಗ್ ಅನ್ನ ಫಾಲೋ ಮಾಡಿ. 2 days ಸ್ಟ್ರಾಟಜಿ ಅದ. ನೆಕ್ಸ್ಟ್ ನಂಗೆ ಯಾವಾಗಾದ್ರೂ ಟೈಮ್ ಸಿಕ್ಕಿದಾಗ ಡೆಫಿನೆಟ್ಲಿ ಸ್ಟೂಡೆಂಟ್ಸ್, ನಾಳೆ ಅಂತೂ ನಾನು ಒಂದು ಸೆಷನ್ ತಗೊಳ್ಳೋದು ಪ್ಲಾನ್ ಮಾಡಿದ್ದೀನಿ, ನೋಡೋಣ ಹೆಂಗೆ ಹೋಗುತ್ತೆ ಅಂತ ಹೇಳಿ. ಸೊ ಖಂಡಿತ ಆ ಸೆಷನ್ ಅನ್ನ ನಾವು ನೋಡ್ಕೊಳ್ಳೋಣ ಕರೆಕ್ಟ್ ಆಗಿ. ಅದರಲ್ಲಿ ಏನೆಲ್ಲ ಇಂಪಾರ್ಟೆನ್ಸ್ ಗ್ರಾಮರ್ ಅದ, ಏನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅದ, 1 by 1 ನೋಡೋಣ. ಡೀಟೇಲ್ಡ್ ಆಗಿ ಕ್ವಶನ್ಸ್ ಅನ್ನ ನಾನು ಸಾಲ್ವ್ ಮಾಡೋದು ಬೇಡ ಅಂತ ತಿಳ್ಕೊತೀನಿ, ಬಟ್ ಗ್ರಾಮರ್ ಮೇಲೆ, ಲೆಟರ್ ರೈಟಿಂಗ್ ಮೇಲೆ, ಆಮೇಲೆ ನಿಮ್ ಬೇರೆ ಬೇರೆ ಏನ್ ಕ್ವಶನ್ಸ್ ಅದಾವಲ್ಲ ಅದ್ರ ಮೇಲೆ ಜಾಸ್ತಿ ಫೋಕಸ್ ಅನ್ನ ಕೊಡೋಣ. ಸೊ ಐ ಹೋಪ್ ಸ್ಟೂಡೆಂಟ್ಸ್, ಖಂಡಿತ ಈ ಸ್ಟ್ರಾಟಜಿ ವಿಡಿಯೋ ಏನದ ನಿಮ್ ಡೆಫಿನೆಟ್ಲಿ ಲಾಸ್ಟ್ 2 days ಅಲ್ಲಿ ನಿಮ್ ಇಂಗ್ಲಿಷ್ ಸ್ಕೋರ್ ಅನ್ನ ಬೂಸ್ಟ್ ಮಾಡ್ಲಿಕ್ಕೆ 100% ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊತೀನಿ. ಸೊ ಹಂಗಿದ್ರೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಹ್ಯಾವ್ ಅ ವಂಡರ್ಫುಲ್ ಡೇ. ಥ್ಯಾಂಕ್ ಯು ಎವ್ರಿವನ್.